ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ನಾವು ದೀಪಾವಳಿ ಹಬ್ಬನ ಪ್ರಿಪ್ರೇಷನ್ ಲಾಗು ಎಲ್ಲನೂ ಯಾವ ರೀತಿ ಮಾಡ್ಕೊಂಡ್ವಿ, ಏನೇನು ಮಾಡಿದ್ವಿ ಅಂತ ಎಲ್ಲನೂ ಇದು ಬಂದು ಮತ್ತೆ ನಾವು ಡೆಕೋರೇಷನ್ ಎಲ್ಲ ಆದಮೇಲೆ ಫ್ರೆಂಡ್ ಮನೆ ಹತ್ರ ಹೋಗಿ ರೆಡಿಯಾಗಿ ಬಂದ್ವಿ. ಅಷ್ಟೊತ್ತಿಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅಂದರೆ ಕನ್ನಡ ಗ್ರೂಪ್ ಅವರೆಲ್ಲ ಬಂದುಬಿಟ್ಟಿದ್ರು. ಅದು ಅವರೆಲ್ಲ ಬಂದಮೇಲೆ ಮತ್ತೆ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಮಕ್ಕಳಿಗೆಲ್ಲನೂ ದೀಪಾವಳಿ ಅಂದರೆ ಏನು ಹೇಗೆ ಅಂತೆಲ್ಲ ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ಆಮೇಲೆ ಊಟಕ್ಕೆ ಟೈಮ್ ಆಗಿತ್ತು 2 o'clock. ಸೊ ಒಬ್ಬಟ್ಟು ಊಟ ಅಂತ ಅಂದ್ಕೊಂಡಿದ್ವಲ್ಲ, ಸೊ ಹಾಗಾಗಿ ಎಲ್ಲರೂ ಲಂಚ್ ಎಲ್ಲ ಆದಮೇಲೆ ಮತ್ತೆ ಅಂತಾಕ್ಷರಿ ಮತ್ತು ಬಿಂಗೋ ಗೇಮ್ಸು ಆ ಥರ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಮಕ್ಕಳಿಗೂ ಅಷ್ಟೇ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿಸಿದ್ರು. ತುಂಬ ಜನ ಮಕ್ಕಳು ಬಂದಿದ್ದು, ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿಕೊಂಡ್ರು. ಇದೆಲ್ಲ ಇಲ್ಲಿ ಕೆನಡಾದಲ್ಲಿ ಯಾವ ರೀತಿ ಅಂದರೆ, ಇವಾಗ ಏನಾದರೂ ಒಂದು ಫೆಸ್ಟಿವಲ್ ಅಂತ ಹೇಳಿದ್ರೆ ಒಂದು 2 weeks ಮಾಡ್ಕೊತಾರೆ. ಅಂದರೆ ವೀಕೆಂಡಲ್ಲಿ ಮಾತ್ರ ಮಾಡ್ಕೊತಾರೆ, ವೀಕ್ ಡೇಸಲ್ಲೆಲ್ಲ ಬ್ಯುಸಿಯಾಗಿರ್ತಾರಲ್ವ, ಹಾಗಾಗಿಬಿಟ್ಟು ಇನ್ನು ಈವ್ನಿಂಗ್ 5 o'clock ಎಲ್ಲ ನಮ್ಮ ಸೆಲೆಬ್ರೇಷನ್ ಎಲ್ಲ ಆಗೋಯಿತು. ಇಲ್ಲಿ ಕೆನಡಾದಲ್ಲಿ ಏನಂದರೆ ಎಲ್ಲಂದ್ರಲ್ಲೇ ಪಟಾಕಿ ಹೊಡೆಯೋವಾಗಿಲ್ಲ, ಹಾಗಾಗಿ ಒಂದು ಹತ್ರ ಪರ್ಮಿಷನ್ ತಗೋಬೇಕು. ಇಸ್ಕಾನ್ ಅವರು ಪರ್ಮಿಷನ್ ತಗೊಂಡಿದ್ರು, ಇಸ್ಕಾನ್ ಟೆಂಪಲ್ ಅವರು. ಸೊ ಹಾಗಾಗಿ ನಾವು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಯಾರ್ಯಾರು ಹೋಗಿ ಪಟಾಕಿ ಹೊಡಿಬೇಕು ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾವು ನೈಟ್ ಹೋಗ್ಬಿಟ್ಟು ಅಲ್ಲಿ ಇಸ್ಕಾನ್ ಹತ್ರ ಪಟಾಕಿ ಹೊಡೆದು ಮನೆಗೆ ವಾಪಸ್